Hello, my dear students. Welcome back to Learn Easily channel. Mending Shoes by E.V. ರಾಮಕೃಷ್ಣನ್. ಈ ಒಂದು ಪೋಯಮ್ನ ಕನ್ನಡದ ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನ್ ಹಾಗೂ ಸಮರಿಯನ್ನು ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಇಲ್ಲಿ E.V. ರಾಮಕೃಷ್ಣನ್ರವರ ಈ ಮೆಂಡಿಂಗ್ ಶೂಸ್ ಈ ಒಂದು ಪದ್ಯದ ಹೆಸರಿನ ಅರ್ಥವನ್ನು ನೋಡಿದಾಗ ಬೂಟುಗಳನ್ನು ಸರಿಪಡಿಸ್ತಕ್ಕಂಥದ್ದು ಅಥವಾ ಚಪ್ಪಲಿಗಳನ್ನು ಹೊಲಿಯತಕ್ಕಂಥದ್ದು, ಇಲ್ಲಿ ಶೂಗಳನ್ನು ಹೊಲಿತಕ್ಕಂಥದ್ದು ಅಂದರೆ ಒಬ್ಬ ಚಪ್ಪಲಿ ಹೊಲಿಯುವನ ಒಂದು ಪದ್ಯವಾಗಿರುತ್ತೆ. ಇಲ್ಲಿ ಮೆಂಡಿಂಗ್ ಶೂಸ್ ಇದರ ಅರ್ಥ ಏನಪ್ಪ ಅಂದರೆ ಹಳೆಯದನ್ನು ಸರಿಪಡಿಸುವಂತಹ ಒಂದು ಕ್ರಿಯೆ ಅಂತ. ಅಂದರೆ ಜೀವನದ ಈ ಒಂದು ಪ್ರಯಾಣದಲ್ಲಿ ಸವದಿ ಹೋದಂತಹ ಸಂಬಂಧಗಳನ್ನು ಅನುಭವಗಳನ್ನು ಮತ್ತೆ ಕಟ್ಟುವಂತಹ ಒಂದು ಅರ್ಥವನ್ನು ಕೊಡುತ್ತೆ ಈ ಮೆಂಡಿಂಗ್ ಶೂಸ್. ನೋಡಿ, ಈ ಒಂದು ಪದ್ಯದ ಸಾಲುಗಳ ಒಂದು ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನನ್ನು ಕಲಿತಾ ಹೋಗೋಣ. ಇಲ್ಲಿ ಮೊದಲ ಸಾಲುಗಳಲ್ಲಿ ಕವಿ E.V. ರಾಮಕೃಷ್ಣನ್ರವರು ಹೇಳ್ತಾ ಇದ್ದಾರೆ, ದ ಕಾಬ್ಲರ್ ಸಿಟ್ಸ್ ಅಂಡರ್ ದ ನೀಮ್ ಮೆಂಡಿಂಗ್ ಶೂಸ್ ಹಮ್ಮಿಂಗ್ ಟು ಹಿಮ್ಸೆಲ್ಫ್ ಅನ್ಮೈಂಡ್ಫುಲ್ ಆಫ್ ದ ಡೇ ಕಮಿಂಗ್ ಟು ಎ ಕ್ಲೋಸ್. ಅಂದರೆ ಇಲ್ಲಿ ಒಬ್ಬ ಕಾಬ್ಲರ್, ಒಬ್ಬ ಚಮ್ಮಾರ, ಚಪ್ಪಲಿ ಹೊಲಿಯವನು ಒಂದು ಬೇವಿನ ಮರದ ಕೆಳಗೆ ಕುಳಿತುಕೊಂಡಿದ್ದಾನೆ. ಅವನು ತನ್ನಷ್ಟಕ್ಕೆ ತಾನೇ ಹಾಡಿಕೊಳ್ತಾ ಅಥವಾ ಗೊಣಗಿಕೊಳ್ತಾ ಏನು ಮಾಡ್ತಾ ಇದ್ದಾನೆ, ದಿನ ಮುಗಿದು ಹೋಗೋದರ ಬಗ್ಗೆ ಯಾವುದೇ ಗಮನವನ್ನು ಕೊಡದೆ ಬೂಟುಗಳನ್ನು ಹೊಲಿತಾ ಇದ್ದಾನೆ, ಸರಿಪಡಿಸ್ತಾ ಇದ್ದಾನೆ. ಇಲ್ಲಿ ಆ ಚಪ್ಪಲಿ ಹೊಲಿಯವನು ತನ್ನ ಕೆಲಸದಲ್ಲಿ ತಲ್ಲೀನನಾಗಿದ್ದಾನೆ. ಆತನಿಗೆ ಸಮಯದ ಬಗ್ಗೆ ಯಾವುದೇ ಚಿಂತನೆ ಇಲ್ಲ. ಅವನ ಕೆಲಸದ ಮೇಲೆ ಅವನ ಧ್ಯಾನವಿದೆ. ಆ ಬೇವಿನ ಮರವು ಅವನಿಗೆ ಆಶ್ರಯವನ್ನು ನೀಡ್ತಾ ಇದೆ ಅಂತಕ್ಕಂಥದ್ದು ಮೊದಲ ಸಾಲುಗಳಲ್ಲಿ ಹೇಳ್ತಾರೆ. ಐ ವಾಚ್ ಈಸ್ ಎಲಗೆಂಟ್ ಹ್ಯಾಂಡ್ಸ್ ವೀವ್ ಇನ್ ಅಂಡ್ ಔಟ್ ಆಫ್ ದ ಟ್ಯಾಟರ್ಡ್ ಶೂಸ್. ಇಲ್ಲಿ ಕವಿ ಹೇಳ್ತಾ ಇದ್ದಾರೆ, ಹರಿದು ಹೋದ ಬೂಟುಗಳ ಒಳಗೆ ಅವನು ಆ ಸುಂದರ ಕೈಗಳು ಕೆಲಸ ಮಾಡೋದನ್ನು ನಾನು ನೋಡ್ತಾ ಇದ್ದೀನಿ. ಅಂದರೆ ಕವಿ ನಿಂತು ನೋಡ್ತಾ ಇದ್ದಾರೆ. ಹರಿದು ಹೋದಂಥ ಬೂಟುಗಳು ಇಲ್ಲಿ ಕೇವಲ ಬೂಟುಗಳಲ್ಲ, ಅವು ಕವಿಯ ಜೀವನದ ಕಷ್ಟಗಳ ಬಗ್ಗೆ ಅವರು ಹೇಳ್ತಾ ಇದ್ದಾರೆ. ಅವರ ಒಂದು ಕಷ್ಟದ ಗುರುತುಗಳು. ಇಲ್ಲಿ ಚಮ್ಮಾರನ ಕೈಗಳು ಆ ಗುರುತುಗಳನ್ನು ಸರಿಪಡಿಸುವ ಕ್ರಿಯೆಯನ್ನು ಸೊಗಸಾಗಿ ಮಾಡ್ತಾ ಇದೆ. ಅದನ್ನು ಒಂದು ಇನ್ ಅಂಡ್ ಔಟ್ ಆಗಿ ಕ್ಲೀನಾಗಿ ಹೊಲಿತಾ ಇದೆ ಅಂತ ಹೇಳ್ತಾರೆ. ಮುಂದಿನ ಸ್ಟಾನ್ಸದಲ್ಲಿ ಹೇಳ್ತಾರೆ, ದ ಪ್ಯಾನ್ ಶಾಪ್ ರೇಡಿಯೋ ಸ್ಪ್ಲಟರ್ಸ್ ಇನ್ ಟು ಸಡನ್ ಲೈಫ್, ಗಾರ್ಬಚೇವ್ ಹ್ಯಾಸ್ ರಿಸೈನ್ಡ್, ಎಲ್ಸ್ಟಿನ್ ಅಸ್ಯೂಮ್ಸ್ ಕಂಟ್ರೋಲ್ ಆಫ್ ದ ಕಾಮನ್ವೆಲ್ತ್. ನೋಡಿ, ಇಲ್ಲಿ ಆ ಸಮಯಕ್ಕೆ ಹಠಾತ್ತಾಗಿ ಒಂದು ಪಾನ್ ಅಂಗಡಿಯ ರೇಡಿಯೋ ಮಾತಾಡೋಕ್ಕೆ ಶುರು ಮಾಡಿಬಿಡ್ತು. ಅದು ಹೇಳ್ತಾ ಇದೆ, ಗೋರ್ಬಚೇವ್ ರಾಜೀನಾಮೆಯನ್ನು ನೀಡಿದ್ದಾರೆ, ಎಟ್ಲಿಸಿನ್ ಕಾಮನ್ವೆಲ್ತ್ ನಿಯಂತ್ರಣವನ್ನು ವಹಿಸ್ಕೊಳ್ತಾ ಇದ್ದಾರೆ ಅಂತಕ್ಕಂಥ ನ್ಯೂಸ್ ಬರ್ತಾ ಇದೆ. ಅಂದರೆ ಇದೊಂದು ಪ್ರಪಂಚದ ಬದಲಾವಣೆಯ ಸಮಯ. ಒಂದು ಕಡೆ ಕವಿ ವೈಯಕ್ತಿಕ ಜೀವನದ ಹಳೆಯ ಗುರುತುಗಳನ್ನು ನೋಡ್ತಾ ಇದ್ದಾರೆ, ಅವು ಸರಿ ಹೋಗ್ತಾ ಇದ್ದಾರೆ. ಇನ್ನೊಂದು ಕಡೆ ಜಗತ್ತು ರಾಜಕೀಯ ರಂಗದ ಒಂದು ಯುಗದ ಅಂತ್ಯ ಆಗಿ ಇನ್ನೊಂದು ಯುಗದ ಪ್ರಾರಂಭ ಆಗ್ತಾ ಇದೆ. ಇಲ್ಲಿ ಗೋರ್ಬಚೇವ್ ರಾಜೀನಾಮೆ ನೀಡ್ತಾ ಇದ್ದಾರೆ, ಎಟಿಲ್ಸನ್ ಕಾಮನ್ವೆಲ್ತ್ನ ನಿಯಂತ್ರಣವನ್ನು ಪಡಿತಾ ಇದ್ದಾರೆ. ಅಂದರೆ ಆ ಪ್ರಾಪಂಚಿಕ ಒಂದು ಯುಗ, ರಾಜಕೀಯ ಯುಗದಲ್ಲಿ ಬದಲಾವಣೆ ಪ್ರಾರಂಭ ಆಗ್ತಾ ಇದೆ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಇನ್ನು ಮುಂದಿನ ಸ್ಟ್ಯಾನ್ಸದಲ್ಲಿ, ದ ಕಾಬ್ಲರ್ ಥ್ರೆಡ್ಸ್ the frayed ends of worn out joints, he restores a sense of shape to the ruins of my journeys from the plains of Deccan to the palm shade of my village. ನೋಡಿ, ಇಲ್ಲಿ ಆ ಚಪ್ಪಲಿ ಹೊಲಿಯುವವನು ಸವೆದು ಹೋದಂತಹ ಭಾಗಗಳಿಗೆ ದಾರವನ್ನು ಸೇರಿ ಜೋಡಿಸ್ತಾ ಇದ್ದಾನೆ. ಆ ಡೆಕ್ಕನ್ ಬಯಲು ಪ್ರದೇಶದಿಂದ ನನ್ನ ಹಳ್ಳಿಯ ತಾಳೆ ಮರದ ನೆರಳಿನವರೆಗೆ ನನ್ನ ಪ್ರಯಾಣಗಳ ಅವಶೇಷಗಳಿಗೆ ಅವನು ಮತ್ತೆ ಆಕಾರವನ್ನು ನೀಡ್ತಾ ಇದ್ದಾನೆ. ಅಂದರೆ ಈ ಸಾಲುಗಳ ಅರ್ಥ ಇಲ್ಲಿ ಜರ್ನೀಸ್ ಎಂಬುದು ಕವಿಯ ಜೀವನದ ಪಯಣವನ್ನು ಸೂಚಿಸ್ತಾ ಇದೆ. ದಕ್ಷಿಣ ಭಾರತದ ಡೆಕ್ಕನ್ ಪ್ರಸ್ಥಭೂಮಿಯಿಂದ ತನ್ನ ಹಳ್ಳಿಯಗೆ ಮಾಡಿರ್ತಕ್ಕಂಥ ಪ್ರಯಾಣಗಳು ಅವನ ಜೀವನದ ಅನುಭವಗಳನ್ನು ಪ್ರತಿನಿಧಿಸ್ತಾ ಇದೆ. ಆ ಚಪ್ಪಲಿ ಹೊಲಿಯುವ ಚಮ್ಮಾರನು ಆ ಅನುಭವಗಳ ಅವಶೇಷಗಳಿಗೆ ಮತ್ತೆ ಆಕಾರವನ್ನು ನೀಡ್ತಾ ಇದ್ದಾನೆ ಅಂತ ಕವಿ ಹೇಳ್ತಾ ಇದ್ದಾರೆ. ಇನ್ನು ನಂತರದ ಒಂದು ಸ್ಟ್ಯಾನ್ಸಾಗೆ ಬಂದಾಗ, I am glad he has given my trespasses through the tip of his needle. The highways of the homeland are stitched back into a map of return journeys ready for use. ಅಂದರೆ ಈ ಸಾಲುಗಳಲ್ಲಿ ಹೇಳ್ತಾ ಇದ್ದಾರೆ, ಅವನು ಅಂದರೆ ಆ ಚಪ್ಪಲಿ ಹೊಲಿಯುವವನು ನನ್ನ ತಪ್ಪುಗಳನ್ನು ಕ್ಷಮಿಸಿದ್ದಾನೆ ಅಂತ ನನಗೆ ಸಂತೋಷವಾಗಿಬಿಟ್ಟಿದೆ. ಅವನು ಸೂಜಿಯ ತುದಿಯ ಮೂಲಕ ಈ ಒಂದು ಮಾತೃಭೂಮಿ, ಈ ದೇಶದ ಹೆದ್ದಾರಿಗಳು ಮತ್ತು ಮರಳಿ ಪ್ರಯಾಣ ಮಾಡ್ತಕ್ಕಂಥ ನಕ್ಷೆ ಹೊಲಿಯಲ್ಪಡ್ತಾ ಇದೆ, ಅವು ಸಿದ್ಧವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ಕವಿ ಹೇಳ್ತಾ ಇರತಕ್ಕಂಥದ್ದು
ಟ್ರೆಸ್ಪಾಸಸ್. ಇಲ್ಲಿ ಟ್ರೆಸ್ಪಾಸಸ್ ಅಂದರೆ ಈ ಪದಕ್ಕೆ ಕವಿಯು ತನ್ನ ತಪ್ಪುಗಳನ್ನೇ ಆ ಒಬ್ಬ ಚಪ್ಪಲಿ ಹೊಲಿಯವನು ಚಮ್ಮಾರನ ಕ್ಷಮಿಸಿದಂತೆ ಭಾಸವಾಗ್ತಾ ಇದೆ. ಜೊತೆಗೆ ಆ ಚಮ್ಮಾರನ ಕಾಯಕವು ಕವಿಗೆ ತನ್ನ ಜೀವನದ ಮುಂದಿನ ಪಯಣದ ಬಗ್ಗೆ ಮತ್ತು ತಪ್ಪುಗಳ ಹೊಸ ದೃಷ್ಟಿಕೋನವನ್ನು ನೀಡ್ತಾ ಇದೆ ಅಂತಕ್ಕಂಥದ್ದು ಅರ್ಥ ಆಗುತ್ತೆ. ನಂತರದ ಒಂದು ಸಾಲುಗಳಲ್ಲಿ ಹೇಳ್ತಾ ಇದ್ದಾರೆ, ನೌ ದ ಶೂಸ್ ಬಿಲಾಂಗ್ ಟು ದ ರೋಡ್, ಟು ದ ವೆಜರೀಸ್ ಆಫ್ ದ ವೆದರ್, ದ ಕ್ಲಾಮೋರ್ ಆಫ್ ಕ್ರೋಸ್ ಸಕ್ಸ್ ಅಪ್ ದ ಲಾಸ್ಟ್ ಡ್ರಾಪ್ಸ್ ಆಫ್ ಡೇ ಲೈಟ್. ನೋಡಿ, ಇಲ್ಲಿ ಈ ಸಾಲುಗಳಲ್ಲಿ ಹೇಳ್ತಾ ಇದ್ದಾರೆ, ಈಗ ಈ ಹವಾಮಾನದ ಏರಿಳಿತಗಳಿಗೆ ಈ ಬೂಟಗಳು ರಸ್ತೆಗೆ ಸೀಮಿತವಾಗಿಬಿಟ್ಟಿದೆ. ಸರಿಪಡಿಸಿದ ಬೂಟುಗಳು ಮತ್ತೆ ಹೊಸ ಪ್ರಯಾಣಕ್ಕೆ ಸಿದ್ಧವಾಗಿದೆ. ಅವು ಮತ್ತೆ ಬದುಕಿನ ಹಾದಿಯಲ್ಲಿ, ಸುಖ ದುಃಖಗಳ ಹಾದಿಯಲ್ಲಿ ಸಾಗಲು ಸಿದ್ಧವಾಗಿಬಿಟ್ಟಿದೆ. ದ ಕ್ಲಾಮೋರ್ ಆಫ್ ಕ್ರೋಸ್, ಇಲ್ಲಿ ಕಾಗೆಗಳ ಗಲಾಟೆ ಕೊನೆಗೆ ಹಗಲು ಬೆಳಕನ್ನು ಹೀರ್ಕೊಳ್ತಾ ಇದೆ. ಅಂದರೆ ದಿನ ಮುಗಿದಿದೆ, ಸಂಜೆ ಆಗ್ತಾ ಇದೆ. ಕಾಗೆಗಳ ಶಬ್ದವು ದಿನದ ಚಟುವಟಿಕೆಗಳ ಮುಕ್ತಾಯವನ್ನು ಸೂಚಿಸ್ತಾ ಇದೆ. ಇದು ಒಂದು ಪಯಣದ ಮುಕ್ತಾಯದ ಸಂಕೇತವೂ ಸಹ ಆಗಿರಬಹುದು ಅಂತ ಕವಿ ಹೇಳ್ತಾರೆ. ಮುಂದಿನ ಸ್ಟ್ಯಾನ್ಸದಲ್ಲಿ, ಹ್ಯಾಸ್ ಹಿ ಗೆಟ್ಸ್ ಅಪ್ ಟು ಲೀವ್ ಹಿ ಲುಕ್ಸ್ ಇನ್ ಟು ದ ಶಿಮರಿಂಗ್ ಲೈಟ್ಸ್ ಆಫ್ ದಿಸ್ ಪೋರ್ಟ್ ಸಿಟಿ ಆಸ್ ಸಮ್ ಒನ್ ಅಬೌಟ್ ಟು ರಿನೌನ್ಸ್ ದ ವರ್ಲ್ಡ್. ಇಲ್ಲಿ ಆ ಚಮ್ಮಾರನು ಹೊರಡಲು ಹೇಳುವಾಗ ಈ ಒಂದು ಪೋರ್ಟ್, ಬಂದರ್ ನಗರದ ಒಳಿವ ದೀಪಗಳನ್ನು, ಪ್ರಪಂಚವನ್ನು ತ್ಯಜಿಸಲು ಹೊರಟವನಂತೆ ನೋಡ್ತಾ ಇದ್ದಾನೆ ಅಂತ. ಆ ಬಂದರ ನಗರವು ಆಧುನಿಕತೆ, ವ್ಯಾಪಾರ ಮತ್ತು ನಿರಂತರ ಚಲನೆಯ ಸಂಕೇತ. ಈ ಚಮ್ಮಾರನು ಅದನ್ನು ತ್ಯಜಿಸಲು ಹೊರಟವನಂತೆ ನೋಡುವುದು ಅವನು ತನ್ನ ಕೆಲಸ ಮತ್ತು ಅದರ ಹಿಂದಿನ ಶಾಂತ ಜಗತ್ತಿಗೆ ಹಿಂತಿರುಗುವುದನ್ನು ಸೂಚಿಸ್ತಾ ಇದೆ ಈ ಸಾಲುಗಳು. ಇನ್ನು ಈ ಒಂದು ಪದ್ಯದ ಮುಂದಿನ ಸಾಲುಗಳನ್ನು ನೋಡಿದಾಗ ಇಲ್ಲಿ ಕವಿ ಹೇಳ್ತಾ ಇದ್ದಾರೆ, ಈ ನ್ಯೂಸ್ ಅಟ್ ದಿಸ್ ವೆರಿ ಅವರ್ ಸಮ್ ಒನ್ ಈಸ್ ಸ್ಟೆಪ್ಪಿಂಗ್ ಇನ್ ಟು ಹಿಸ್ಟರಿ ವಿತ್ ದ ಪ್ರಿಸೈನ್ಸ್ ಆಫ್ ಎ ನ್ಯೂ ಪೇರ್ ಆಫ್ ಶೂಸ್. ನೋಡಿ, ಇಲ್ಲಿ ಆತ ಎದ್ದು ಹೊರಡೋಕ್ಕೆ ಸಿದ್ಧನಾಗಿದ್ದಾನೆ, ಹಿಂತಿರುಗ್ತಾ ಇದ್ದಾನೆ. ಆದರೆ ಆ ಕ್ಷಣದಲ್ಲಿ ಯಾರೋ ಒಬ್ಬರು ಹೊಸ ಬೂಟುಗಳ ದೂರದೃಷ್ಟಿಯಿಂದ ಇತಿಹಾಸದೊಳಗೆ ಹೆಜ್ಜೆ ಹಾಕ್ತಾ ಇದ್ದಾರೆ ಅಂತ ಅವನಿಗೆ ತಿಳಿದಿದೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಒಂದು ಹೊಸ ಜೋಡಿ ಬೂಟುಗಳು, ನ್ಯೂ ಪೇರ್ ಆಫ್ ಶೂಸ್ ಎಂಬುದು ಹೊಸ ಆರಂಭ, ಹೊಸ ಯುಗವನ್ನು ಸೂಚಿಸುತ್ತೆ. ಒಂದು ಕಡೆ ಗೋರ್ಬಚೇವ್ ಯುಗದ ಅಂತ್ಯವಾದರೆ ಇನ್ನೊಂದು ಕಡೆ ಹೊಸ ಯುಗದ ಆರಂಭ. ಚಮ್ಮಾರನ ಕೆಲಸವು ಹಳೆಯದನ್ನು ಸರಿಪಡಿಸುವ ಕಾರ್ಯವಾದರೆ ಹೊಸ ಬೂಟುಗಳು ಆ ಒಂದು ಹೊಸ ಚಪ್ಪಲಿಗಳು ಅಥವಾ ಹೊಸ ಶೂಸ್ ಅಂತಕ್ಕಂಥದ್ದು ಹೊಸ ಪ್ರಯಾಣ ಮತ್ತು ಭವಿಷ್ಯದ ಸಂಕೇತವಾಗಿದೆ. ಈ ಒಂದು ವಿರುದ್ಧವಾದಂತಹ ಒಂದು ಅರ್ಥವನ್ನು ಕವಿ ಇಲ್ಲಿ ತುಂಬ ಒಂದು ಸೊಗಸಾಗಿ ಈ ಕಾವ್ಯದಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ನೋಡಿ, ಈ ಒಂದು ಮೆಂಡಿಂಗ್ ಶೂಸ್, ಹಳೆಯ ಒಂದು ಅನುಭವಗಳನ್ನು ಹೊಸದಾಗಿ ಹೊರೆದು ಕೊಡ್ತಕ್ಕಂಥ ಚಮ್ಮಾರನ ಒಂದು ಭಾವನೆಗಳಲ್ಲಿ ಈ ಒಂದು ಮೆಂಡಿಂಗ್ ಶೂಸ್ ಪದ್ಯವನ್ನು E.V. ರಾಮಕೃಷ್ಣನ್ರವರು ಬರೆದಿರ್ತಾರೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಇದು ಕನ್ನಡದ ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನ್ ಆಗಿದ್ದು ಸಮರಿಯ PDF ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿದೆ, ಡೌನ್ಲೋಡ್ ಮಾಡಿಕೊಳ್ಬೋದು. ಹಾಗೆ ವಿಡಿಯೋ ಇಷ್ಟ ಆಗಿದರೆ ನೀವು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ತಪ್ಪದೆ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಿಳಿಸುತ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.